ನೀವು ನಾವು ಎಲ್ಲರೂ ಸೇರಿ ಈ ಭಾಗದ ಜನರ ಮನಸ್ಸಿನ ಆಸೆಯನ್ನ ಪೂರೈಸತಕ್ಕಂತಹ ಕೆಲಸವನ್ನ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ವಿದ್ಯುಕ್ತವಾಗಿ ಕಟ್ಟಡ ಮುಖ್ಯ ಇಲ್ಲ ಅಂತಲ್ಲ, ಆದ್ರೆ ಸರ್ಕಾರ ಜನಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಜನಗಳ ಆ ಭಾವನೆಯನ್ನ ಈಡೇರಿಸತಕ್ಕಂತಹದ್ದು ಸರ್ಕಾರದಲ್ಲಿ ಇರ್ತಕ್ಕಂಥವರ ಒಂದು ಧರ್ಮ, ಜವಾಬ್ದಾರಿ ಇದೆಯಲ್ಲ, ಅದು ನಮ್ಮ ಜವಾಬ್ದಾರಿ. ಹೌದು, ಹೊಸ ತಾಲೂಕಾದ್ಮೇಲೆ ಕಟ್ಟಡ ಬಂದೇ ಬರಬೇಕು. ಇವತ್ತು ಬರ್ಬೋದು, ಇನ್ನ 5 ವರ್ಷಕ್ಕೆ ಬರ್ಬೋದು, ಇನ್ನೂ ಒಂದು 8 ವರ್ಷ ಆಗ್ಬಹುದು. ಆದ್ರೆ ಜನಗಳ ಭಾವನೆ ಇದೆಯಲ್ಲ, ಆ ಭಾವನೆಯನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾಗಿರೋದು ಯಾವುದೇ ಒಂದು ಸಹಿಷ್ಣುತೆ ಇರ್ತಕ್ಕಂಥ ಸರ್ಕಾರ, ಜನಗಳ ಬಗ್ಗೆ ಗೌರವ ಇರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂತಹ ಕೆಲಸ. ಅಂತ ಕೆಲಸವನ್ನ ಇವತ್ತು ಬನ್ನಣ್ಣವರ ನೇತೃತ್ವದಲ್ಲಿ ಇಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದು ಏನಾಗಿದೆ, ಕೆಲವು ಹೊಸ ತಾಲೂಕುಗಳು ನಾವು ನೋಡಿದ್ದೇವೆ, ಕೆಲವು ಅರ್ಹ ಇರ್ತಕ್ಕಂಥವು ಹೊಸ ತಾಲೂಕು ಆಗಿದ್ದಾವೆ. ಮತ್ತೆ ಹೇಳ್ತೇನೆ, ಕೆಲವು ಅರ್ಹ ಇರ್ತಕ್ಕಂಥವು ಹೊಸ ತಾಲೂಕು ಆಗಿದ್ದಾವೆ. ಕೆಲವು ಕಡೆ ಅರ್ಹ ಇಲ್ಲದೆ ಹೋದ್ರೂ ಜನಗಳ ಖುಷಿಗೋಸ್ಕರ ತಾಲೂಕುಗಳನ್ನ ರಚನೆ ಮಾಡಿದಂತಹದ್ದು ಕೂಡ ನಾವು ನೋಡಿದ್ದೇವೆ. ಈಗ ಅದನ್ನ ಸರಿ ತಪ್ಪು ಅಂತ ನಾನು ತರ್ಕ ಮಾಡ್ಲಿಕ್ಕೆ ಇಲ್ಲಿ ಹೋಗೋದಿಲ್ಲ. ಯಾಕೆಂದ್ರೆ ಇದು ಜನಗಳ ಒಂದು ರೀತಿ ಜನಗಳ ಭಾವನೆಯನ್ನ ನೀವು ಸರಿ ತಪ್ಪು ಅಂತ ಹೇಳಲಿಕ್ಕೆ ಆಗತ್ತಾ? ಕಷ್ಟ. ಹಾಗಾಗಿ ಈ ಹೊಸ ನಮ್ಮದೇ ಒಂದು ಪ್ರತ್ಯೇಕ ತಾಲೂಕು ಆಗಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ಕೆಲವು ಕಡೆ ಅವಶ್ಯಕತೆ ಆಧಾರದ ಮೇಲೆ ಇರ್ತದೆ. ಅಂದ್ರೆ ನಿಜವಾಗಿ ಅದಕ್ಕೊಂದು ನೀಡ್ ಇರುತ್ತೆ. ಇಟ್ ಇಸ್ ಎ ನೀಡ್ ಬೇಸ್ಡ್ ಸಮ್ಟೈಮ್ಸ್. ಆದ್ರೆ ಕೆಲವು ಬಾರಿ ಜನಕ್ಕೆ ಏನೋ ಒಂದು ಭಾವನೆ, ನಮ್ದೊಂದು ತಾಲೂಕು ಆಗ್ಬೇಕು, ನಮ್ದು ಒಂದು ಇದಾಗ್ಬೇಕು ಅಂತ. ಹಾಗಾಗಿ ಅಂತ ಸಂದರ್ಭದಲ್ಲಿ ಒಂದು ತಾಲೂಕು ಆದಾಗ ಅದು ಎಲ್ಲೋ ಒಂದು ಕಡೆ ಅಪೂರ್ಣವಾಗಿ ಉಳಿದು ಬಿಟ್ರೆ, ಎಲ್ಲೋ ಒಂದ್ ಕಡೆ ಜನಗಳ ಭಾವನೆಗೆ ನಾವು ಅಗೌರವವನ್ನ ಮಾಡಿದಾಗೆ ಆಗುತ್ತೆ. ಆ ಎಲ್ಲಾ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನ ಯೋಚನೆ ಮಾಡಬೇಕು. ಹೋದ ಸರ್ಕಾರದಲ್ಲಿ ಅಂದ್ರೆ 2018 ಮತ್ತು 19 ಈ ಅವಧಿಯಲ್ಲಿ 3 ಸರ್ಕಾರಗಳು ಸೇರಿ ಸುಮಾರು ರಾಜ್ಯದಲ್ಲಿ 63 ಹೊಸ ತಾಲೂಕುಗಳನ್ನ ರಚನೆ ಮಾಡಿದೆ. 63 ಹೊಸ ತಾಲೂಕು, ಪೊನ್ನಂಪೇಟೆಯು ಸೇರಿ, ಕುಶಾಲನಗರವು ಸೇರಿ 63 ಹೊಸ ತಾಲೂಕುಗಳು ರಾಜ್ಯದಲ್ಲಿ ರಚನೆ ಆದವು ಆ ಸಂದರ್ಭದಲ್ಲಿ 18-19 ಸಾಲಿನಲ್ಲಿ. ಆದ್ರೆ ಅಷ್ಟು 63 ತಾಲೂಕುಗಳ ಪೈಕಿ ಹೋದ ಸರ್ಕಾರ ಏನು 4 ವರ್ಷ ಕೆಲಸ ಮಾಡಿತು, ಆ ಸಂದರ್ಭದಲ್ಲಿ ತಾಲೂಕಾ ಆಡಳಿತ ಕಚೇರಿ ಮಂಜೂರಾಗಿದ್ದು ಬರೀ 14 ತಾಲೂಕುಗಳಿಗೆ ಮಾತ್ರ. ಹೊಸದಾಗಿ ರಚನೆ ಆಗಿದ್ದು 63 ತಾಲೂಕು. ಆದ್ರೆ ಆಡಳಿತ ಕಚೇರಿ ಕೊಟ್ಟಿದ್ದು ಕೇವಲ 14 ತಾಲೂಕಿಗೆ. ಅಲ್ಲಿಗೆ 63 ಹೊಸ ತಾಲೂಕಿನಲ್ಲಿ 49 ಹೊಸ ತಾಲೂಕುಗಳಿಗೆ ಆಡಳಿತ ಕಚೇರಿಯನ್ನ ಅವರು ಮಂಜೂರು ಮಾಡಿ ಕೊಡ್ಲಿಲ್ಲ. ಪೊನ್ನಂಪೇಟೆಯೂ ಸೇರಿ, ಕುಶಾಲನಗರವೂ ಸೇರಿ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಬಂದ ಕೂಡಲೇ ಇದನ್ನ ಮಾನ್ಯ ಸಿದ್ದರಾಮಯ್ಯನವರು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಾಗಿ ಒಂದು ತಾಲೂಕು ಅಂತ ಹೇಳಿದ್ಮೇಲೆ ಅದಕ್ಕೊಂದು ತಾಲೂಕು ಆಡಳಿತ ಕಚೇರಿ ಇಲ್ಲ ಅಂತ ಹೇಳಿದ್ರೆ ಅದು ಅರ್ಥ ಬರೋದಿಲ್ಲ, ಅನರ್ಥ ಆಗುತ್ತದೆ. ಮೊದಲಿಗೆ ಎಲ್ಲಾ ತಾಲೂಕಿಗೂ ತಾಲೂಕಾ ಕಚೇರಿಯನ್ನ ಮಂಜೂರು ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತವರು ಸಿದ್ದರಾಮಯ್ಯನವರು. ಅದರ ಪ್ರಯುಕ್ತ ಇದನ್ನೇ ಒಂದು ಸವಾಲಾಗಿ ತೆಗೆದುಕೊಂಡು ಹೋದ ಸರ್ಕಾರ 4 ವರ್ಷ ಇತ್ತು, 49 ಬ್ಯಾಲೆನ್ಸ್ ಬಾಕಿ ಬಿಟ್ಟು ಹೋದ್ರು. ನಾವು ನಮ್ಮ ಸರ್ಕಾರ ಬಂದು 2 ವರ್ಷ ಮುಗಿಯುವುದರ ಒಳಗಡೆ ಅಂದ್ರೆ 2025 ಮೇ 20ಕ್ಕೆ ಮೊದಲು ಬಾಕಿ ಇದ್ದಂತ 49 ಹೊಸ ತಾಲೂಕಿಗೂ ಕೂಡ ಆಡಳಿತ ಕಚೇರಿಯನ್ನ ಮಂಜೂರು ಮಾಡಿಕೊಟ್ಟಿದ್ದೇವೆ ನಮ್ಮ ಸರ್ಕಾರ. ಅವರು 4 ವರ್ಷದಲ್ಲಿ ಮಾಡಿದ್ದು 14, ನಾವು 2 ವರ್ಷದಲ್ಲಿ ಮಂಜೂರು ಮಾಡಿಕೊಟ್ಟಿರುವಂತಹದ್ದು 49. ಅಲ್ಲಿಗೆ ರಾಜ್ಯದಲ್ಲಿ ರಚನೆಯಾದಂತ 63 ಹೊಸ ತಾಲೂಕುಗಳಿಗೂ ಕೂಡ ಆಡಳಿತ ಕಚೇರಿಯನ್ನ ಮಂಜೂರು ಮಾಡಿ ಕೊಡುವಂತಹ ಮಂಜೂರು ಮಾಡಿ ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ
ಆ ಭಾಗದ ಜನಗಳ ಮನಸ್ಸಿನ ಆಶೆಯನ್ನ ಭಾವನೆಯನ್ನ ಕಾರ್ಯರೂಪಕ್ಕೆ ತಂದು ಈಡೇರಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 49 ತಾಲೂಕುಗಳು ಈ ವರ್ಷ ಮೇ 20ಕ್ಕೆ ಮೊದಲೇ ನಾವು ಸ್ಯಾಂಕ್ಷನ್ ಅನ್ನ ಕೊಟ್ಟು ಇವತ್ತು ಎಲ್ಲಾ ಹೊಸ ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಆಡಳಿತ ಭವನ ಕಾಮಗಾರಿಗೆ ಚಾಲನೆಯನ್ನ ನಾವು ಕೊಡ್ತಾ ಇದ್ದೇವೆ. ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕನಿಷ್ಠ ಕೆಲಸ. ಇದು ಕನಿಷ್ಠ ಕೆಲಸ. ನಾವೇನ್ ದೊಡ್ಡ ಕೆಲಸ ಮಾಡಿದೀವಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರಶ್ನೆ ಉದ್ಭವಿಸುತ್ತೆ, ಇದು ಅತಿ ಅವಶ್ಯಕ ಅಂದ್ರೆ ಬೇಸಿಕ್ ಅನ್ನೋದಾದ್ರೆ ಹೋದ 4 ವರ್ಷದಲ್ಲಿ 49 ಬಾಕಿ ಯಾಕೆ ಉಳಿಸಿದ್ರು ಅನ್ನೋ ಪ್ರಶ್ನೆ ಉದ್ಭವಿಸ್ತದೆ. ಅದನ್ನ ನೀವು ಕೇಳಬೇಕು, ನಾನ್ ಕೇಳುವಂತಹದ್ದು ಅಲ್ಲ. 4 ವರ್ಷ ಇದ್ದು ಒಂದು ಹೊಸ ತಾಲೂಕಿಗೆ ತಾಲೂಕ ಕಚೇರಿ ಮಾಡ್ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಜವಾಬ್ದಾರಿಯುತ ಸರ್ಕಾರನ? ಹಾಗಾದ್ರೆ ಕಷ್ಟ ಸಾಧ್ಯ ಆಗಿದ್ರೆ ನಮ್ಗೆ ಹೇಗೆ 2 ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಹಾಗಾದ್ರೆ ಅವರು 4 ವರ್ಷದಲ್ಲಿ ಮಾಡದ್ದು ನಮ್ಗೆ ಹೇಗೆ 2 ವರ್ಷದಲ್ಲಿ ಸಾಧ್ಯ ಆಯ್ತು? ಹಾಗಿದ್ರೆ ಕಾಣುತ್ತೆ, ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ. ಆದ್ರೆ ಜನಗಳ ಆಶೆಯನ್ನ ಈಡೇರಿಸ್ತಕ್ಕಂಥ ಮನಸ್ಸಿರ್ಬೇಕು, ನಮ್ಗೆ ಸಂಕಲ್ಪ ಇರ್ಬೇಕು. ಮಾತಾಡ್ತಾರೆ ಟೀಕೆ ಮಾಡ್ಲಿಕ್ಕೆ, ಎಲ್ಲ ಗ್ಯಾರಂಟಿಗೆ ದುಡ್ಡು ಹೋಯ್ತು, ಏನು ಮೂಲಭೂತ ಸೌಕರ್ಯಗಳಿಗೆ ದುಡ್ಡಿಲ್ಲ ಅಂತ. ಹಾಗಾದ್ರೆ ಇವರು 4 ವರ್ಷದಲ್ಲಿ 14 ಮಾಡಿ ನಾವು 2 ವರ್ಷದಲ್ಲಿ 49 ಏಕೆ ಮಾಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಒಂದೊಂದು ಕಟ್ಟಡಕ್ಕೆ ಇವತ್ತು 8,60,00,000 ರೂಪಾಯಿ ಮಂಜೂರು ಮಾಡಿದ್ದೇವೆ. ಒಂದೊಂದು ಕಟ್ಟಡಕ್ಕೆ 8,60,00,000. ಹಾಗಾದ್ರೆ ಅಭಿವೃದ್ಧಿಗೆ ದುಡ್ಡು ಇರುವುದಕ್ಕೆ ತಾನೇ ಇದು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅವರು 4 ವರ್ಷದಲ್ಲಿ, ಹಾಗಾದ್ರೆ ಅವರ ಕಾಲದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಇವತ್ತು ನಮ್ಮ ಕಾಲದಲ್ಲಿ 4 ವರ್ಷದಲ್ಲಿ 14 ಮಾಡಿದ್ರೆ ನಾವು 2 ವರ್ಷದಲ್ಲಿ 49 ಮಂಜೂರು ಮಾಡಿಕೊಟ್ಟಿದ್ದೇವೆ. ಇದೇ ನಾವು, ಯಾಕಂದ್ರೆ ನಾವು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ಮಾತಾಡ್ಬೇಕು, ನಮ್ ಕೆಲಸ ಮಾತಾಡ್ಬೇಕು. 49 ಹೊಸ ತಾಲೂಕಿಗೆ ಇವತ್ತು ಮಂಜೂರಾತಿಯನ್ನ ಮಾಡಿಕೊಟ್ಟಿದ್ದೇವೆ. ಇದು ಒಂದು ಭಾಗ. ಎರಡನೇದು, ಇದಕ್ಕೆ ನಾವು ಪ್ರಜಾಸೌಧ ಅಂತ ಹೆಸರಿಟ್ಟಿದ್ದೇವೆ. ಪ್ರಜಾಸೌಧ ಹಿಂದೆ ಎಲ್ಲ ಮಿನಿ ವಿಧಾನಸೌಧ ಅಂತ. ಇದು ಎಂತ ಭಾಷೆ ಇದು? ಏನು ನಮ್ ಕನ್ನಡ ಅಷ್ಟು ಕುಂಠಿತ ಭಾಷೆನ, ಅಷ್ಟು ಅಪೂರ್ಣ ಭಾಷೆನ? ಒಂದು ಮಿನಿ ವಿಧಾನಸೌಧ ಅನ್ನುವಂತ ಮಾತನ್ನ ನಾವೊಂದು ತಾಲೂಕು ಸರ್ಕಾರದ ಪ್ರತಿನಿಧಿ ಅಂದ್ರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ, ಇದಕ್ಕೆ ಒಂದು ಹೆಸರು ಇಡುವಂತಹದ್ದು ನಮ್ಗೆ ಕನ್ನಡ ಭಾಷೆಯಲ್ಲಿ ಸಾಧ್ಯ ಇಲ್ಲವ? ಮಿನಿ ವಿಧಾನಸೌಧ. ಹಾಗಾದ್ರೆ ಏನು ವಿಧಾನಸೌಧ ಬಿಟ್ರೆ ಬೇರೆ ಯಾವ್ದು ಪದನೂ ನಮ್ಗೆ ಲಭ್ಯ ಇಲ್ಲವ? ಈ ರೀತಿಯಾಗಿ ವಾಡಿಕೆ ಬಂದಿತ್ತು. ಅದಕ್ಕೆ ಈಗ ಅದನ್ನ ನಾವು ಸರ್ಕಾರದಲ್ಲಿ ಸಂಪುಟದಲ್ಲಿ ಇಟ್ಟು ತೀರ್ಮಾನ ಮಾಡಿದ್ದೇವೆ. ಇನ್ನು ಮುಂದೆ ತಾಲೂಕಾ ಕಚೇರಿಯನ್ನ ನಾವು ತಾಲೂಕಾ ಪ್ರಜಾಸೌಧ ಮತ್ತು ಜಿಲ್ಲಾ ಕಚೇರಿಯನ್ನ ಜಿಲ್ಲಾ ಪ್ರಜಾಸೌಧ. ಯಾಕೆ ಪ್ರಜಾಸೌಧ ಅಂತ ಕೇಳಬಹುದು. ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ಕಾರ ಇರೋದು ಪ್ರಜೆಗಳಿಗಾಗಿ. ತಾಲೂಕಾ ಕಚೇರಿ ಅದು ಸರ್ಕಾರದ ಕಚೇರಿ ಹೌದಾದ್ರೂ ಸಹ ಅದು ನಿಜವಾಗಿ ಸಲ್ಲಬೇಕಾಗಿರೋದು ಪ್ರಜೆಗಳಿಗೆ. ಅದು ಇರುವಂತಹದ್ದು ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತಹದನ್ನ, ಆ ಆಶಯವನ್ನಾದ್ರೂ ನಮ್ಮ ಹೆಸರಿನಲ್ಲಿ ತರಬೇಕು ಅಂತ ಹೇಳಿ ಇದಕ್ಕೆ ಪ್ರಜಾಸೌಧ ಅನ್ನುವಂತ ಹೆಸರನ್ನ ಇಟ್ಟಿದ್ದೇವೆ. ಬೇರೆ ಯಾವ್ದ್ಯಾವ್ದೋ ಹೆಸರು ಇಡಬಹುದು. ವಿಧಾನಸೌಧ ಅಂದ್ರೆ, ಅದಕ್ಕೆ ವಿಧಾನಸೌಧ ಯಾಕೆ ಕರೀತಾರೆ ಅಂದ್ರೆ, ವಿಧಾನ ಅಂದ್ರೆ ಕಾನೂನು ಮಾಡುವಂತಹದ್ದು. ಅದು ಕಾನೂನು ಮಾಡುವಂತಹದ್ದು. ಇಲ್ಲಿ ನಾವು ಕಾನೂನು ಮಾಡೋದಿಲ್ಲ. ವಿಧಾನಸೌಧ ಅಂತ ಯಾಕೆ ಕರೀತಾರೆ ಅಂದ್ರೆ ವಿಧಾನವನ್ನ ರಚನೆ ಮಾಡುವಂತ ಸೌಧ ಅದು. ಅಂದ್ರೆ ಲೆಜಿಸ್ಲೇಷನ್ ಮಾಡುವಂತಹದಕ್ಕೆ ವಿಧಾನಸೌಧ ಅಂತಾರೆ. ಆದ್ರೆ ಅದಕ್ಕೆ ಇಲ್ಲಿ ವಿಧಾನಸೌಧ ಇದು ಕಾನೂನು ಮಾಡುವಂತಹದ್ದಲ್ಲ, ಕಾನೂನನ್ನ ಜನಗಳಿಗೆ ತಲುಪಿಸಿಕೊಡುವಂತಹದ್ದು, ಪ್ರಜೆಗಳಿಗೆ ಸಂಪರ್ಕವಾಗಿ ಕೆಲಸ ಮಾಡತಕ್ಕಂಥದ್ದು. ಸೊ ಇದು ಪ್ರಜೆಗಳಿಗೆ ಸಮರ್ಪಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಪೊನ್ನಂಪೇಟೆ ಪ್ರಜಾಸೌಧ ಅಂದ್ರೆ ಈ ತಾಲೂಕಿನ ಪ್ರಜೆಗಳ ಸೌಧ. ಇದು ಅವರ ಆಸ್ತಿ, ಅವರಿಗೆ ಸಲ್ಲಬೇಕಾದ್ದು, ಅವರಿಗೋಸ್ಕರ ಇರ್ತಕ್ಕಂಥದ್ದು ಅನ್ನುವ ಆಶಯವನ್ನು ಕೂಡ ಇದರ ಮುಖಾಂತರ ನಾವು ವ್ಯಕ್ತ ಮಾಡ್ತಾ ಇದ್ದೇವೆ.
ಜೊತೆಗೆ ಮೂರನೇ ವಿಷಯ, ಇದಕ್ಕೆ ನಾವು ಸದ್ಯ 17,000 ಚದರ ಅಡಿಗೆ 8,60,00,000 ರೂಪಾಯಿ ವೆಚ್ಚದಲ್ಲಿ ಕಟ್ತಾ ಇದ್ದೇವೆ. ಮೊದಲನೇ ಹಂತ ಇದೆ. ಯಾಕಂದ್ರೆ ಕೆಲವು ಕಡೆ ಎಲ್ಲ ನೋಡಿರ್ತೀರ, ಅಲ್ಲಿ ಅವಶ್ಯಕತೆ ಇದೆಯೋ ಇಲ್ಲವೋ, ಒಟ್ಟು ಸರ್ಕಾರದ ದುಡ್ಡು ಅಂದ್ರೆ ಕಟ್ಟು ಅಂತ ಹೇಳೋದು, ಮಜಾ ಮಾಡೋದು. ನಾನು ಎಲ್ಲಿ ಹೋದ್ರು ಕೂಡ ಎಲ್ಲ ಈ ಸರ್ಕಾರಿ ವಸತಿ ಗೃಹ ಅಂದ್ರೆ ಸರ್ಕ್ಯೂಟ್ ಹೌಸ್ ಅಂತೀವಲ್ಲ, ಎಲ್ಲಾ ಕಡೆ ಸರ್ಕಾರಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಉಳಿತೇನೆ. ನೀವು ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ, ಆದ್ರೆ ಒಳಗೆ ನೋಡ್ಬೇಕು ನೀವು. ಅಲ್ಲಿ ಯಾರು ಉಳಿಯೋದಿಲ್ಲ. ಈಗ ಯಾರಿಗೋಸ್ಕರ ಅದನ್ನ ಕಟ್ಟಿದ್ದಾರೆ ಅವ್ರು ಬಿಟ್ಟು ಬೇರೆಯವರು ಉಪಯೋಗಿಸ್ತಾರೆ. ಅದನ್ನ ಯಾರಿಗೋಸ್ಕರ ಅದು ಕಟ್ಟಿದ್ದಾರೆ ಅವ್ರು ಅಲ್ಲಿ ಉಳಿಯೋದಿಲ್ಲ, ಅವ್ರು ಎಲ್ಲೋ ಬೇರೆ ಉಳಿತಾರೆ, ಹೋಟೆಲ್ ಅಲ್ಲಿ ಮತ್ತೊಂದು ಮಗದೊಂದು ಕಡೆ. ಅಲ್ಲಿ ಒಳಗೆ ಹೋಗಿ ನೋಡ್ಬೇಕು. ಆ ಒಂದು ಬೆಡ್ರೂಮ್ ಅದು ಬಹುಶಃ ಮೈಸೂರು ಮಹಾರಾಜರಿಗೂ ಅಷ್ಟು ದೊಡ್ಡ ಬೆಡ್ರೂಮ್ ಇತ್ತ ನನ್ಗೆ ಡೌಟ್. ಯಾಕಂದ್ರೆ ನಮ್ಮ ಮೈಸೂರು ಮಹಾರಾಜರು ಬಹಳ ಪ್ರಜ್ಞಾವಂತ ಜನರಿದ್ರು. ₹1 ಖರ್ಚು ಮಾಡುವಾಗ ಜನಗಳ ದುಡ್ಡು ಅಂತ ಯೋಚನೆ ಮಾಡಿ ಖರ್ಚು ಮಾಡ್ತಿದ್ರು. ಈ ಬೆಡ್ರೂಮ್ ಎಷ್ಟು ಸೈಜ್ ಇರುತ್ತೆ ಅಂದ್ರೆ ಒಂದು 30 ಅಡಿಗೆ 40 ಅಡಿ, 40 ಅಡಿಗೆ 40 ಅಡಿ ಬೆಡ್ರೂಮ್. ಏನು ನಾವು ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಜನಪ್ರತಿನಿಧಿಗಳ ಅಥವಾ ದೊರೆಗಳಾಗಿದ್ದೇವೆ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಆಯ್ತು, ಬೆಡ್ರೂಮ್ ಹೋಗ್ಲಿ ಬಿಡಿ. ಆ ಬಾತ್ರೂಮ್ ಹೋಗಿ ನೋಡ್ಬೇಕು ನೀವು. ಅದು 15 ಅಡಿಗೆ 30 ಅಡಿ. ನಾನೇನ್ ಬಾತ್ರೂಮ್ ಅಲ್ಲಿ ನಿದ್ದೆ ಮಾಡ್ಬೇಕಾ ಅಂತ ನನ್ಗೆ ಗೊತ್ತಿಲ್ಲ. 30 ಅಡಿ ಉದ್ದ. ಏನ್ ಬಾತ್ರೂಮ್ ಅಲ್ಲಿ ಮಲ್ಗಿ ಈಗ ಹೊರಲಾಡ್ಬೇಕಾ? ಈ ರೀತಿಯಾಗಿ ಕಟ್ಟುವಂತಹದ್ದು ಯಾರ ದುಡ್ಡು ಇದೆಲ್ಲ? ಯಾರ ದುಡ್ಡು? ಆ ಬೀದಿಯಲ್ಲಿ ಹೋಗೋ ಬಡ ಬೋರಯ್ಯ ಇದಾನಲ್ಲ, ಒಂದು ಬೀಡಿ ಸೇರಿದ್ರೆ ಕಟ್ಟುವಂತ ತೆರಿಗೆ ದುಡ್ಡು ಇದು. ಅವನೊಂದು ಹಲ್ಲು ಉಜ್ಜುವ ಪುಡಿ ಕೊಂಡ್ಕೊಂಡ್ರೆ ಕಟ್ಟುವಂತ ತೆರಿಗೆ ದುಡ್ಡು. ಅದನ್ನ ತಗೊಂಡ್ ಬಂದು ನಾವಿಲ್ಲಿ ಹೋಗ್ಲಿ ಬಳಕೆ ಆಗುವಾಗಿದ್ರೆ ಖರ್ಚು ಮಾಡೋಣ, ಅದಕ್ಕೆ ನಂದು ತಕರಾರಿಲ್ಲ. ಆ ಗೆಸ್ಟ್ ಹೌಸ್ ಅಲ್ಲಿ ಯಾರು ಉಳಿಯೋರಿಲ್ಲ. ಉಳಿದ್ರೆ 30 ಅಡಿ ಉದ್ದ, 15 ಅಡಿ ಅಗಲ ಬಾತ್ರೂಮ್ ಕಟ್ಟಬೇಕ. ಇದು ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಇದೆ ಅನ್ನುವಂತ. ಹಾಗಾಗಿ ಯಾಕೆ ಇದನ್ನ ಉದಾಹರಣೆಯಾಗಿ ಹೇಳಿದೆ ಅಂತ ಹೇಳಿದ್ರೆ, ಆ ರೀತಿ ಸರ್ಕಾರ ದುಡ್ಡು, ಜನಗಳ ದುಡ್ಡು ಅನಗತ್ಯವಾಗಿ ನಾವು ಫೋನ್ ಮಾಡಬಾರ್ದು ಅಂತೇಳಿ ಸದ್ಯ 17,000 ಚದರಡಿಗೆ ನಾವು ಇದನ್ನ ಒಂದು ಸ್ಟ್ಯಾಂಡರ್ಡ್ ಡಿಸೈನ್ ಅನ್ನ ಮಾಡಿದ್ದೇವೆ. ಹಾಗಂತೇಳಿ ನೀವು ಕೇಳಬಹುದು, ಇದು ಸಾಲೋದಿಲ್ವಲ್ಲ. ಇವತ್ತು ಎಷ್ಟು ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಈ ತಾಲೂಕಿನಲ್ಲಿ, ಅದಕ್ಕೆ ತಕ್ಕ ಹಾಗೆ ನಾವು ಇದನ್ನ ಡಿಸೈನ್ ಮಾಡಿದೆ. ಹೌದು, ನಾಳೆ ತಾಲೂಕು ಬೆಳೀಬಹುದು, ಇಲ್ಲಿ ಹೆಚ್ಚು ಪೋಸ್ಟ್ ಮಂಜೂರಾಗಿ ಬರಬಹುದು, ನಾಳೆ ಹೆಚ್ಚು ಅಧಿಕಾರಿಗಳು ಬರಬಹುದು. ಆವತ್ತು ಏನ್ ಮಾಡ್ತೀರಾ? ಇದನ್ನ ನಾವು ಡಿಸೈನ್ ಹೇಗೆ ಮಾಡಿದ್ದೇವೆ ಅಂದ್ರೆ, ಇವತ್ತು ಕಟ್ಟುವಂತಹದ್ದು 1.5 ಫ್ಲೋರ್ ಆದ್ರೂ ಕೂಡ ಕೊನೆಗೆ ಇದು ನೀವು ಒಟ್ಟು 4 ಫ್ಲೋರ್ ಕಟ್ಟಬಹುದು. ಅಷ್ಟಕ್ಕೆ ಫೌಂಡೇಶನ್ ಹಾಕಿದೆ. ಅಂಡ್ ಕಟ್ಟುವಾಗ ಏನಾಗುತ್ತೆ, ಈಗ ನಾನು ನನ್ನ ಕ್ಷೇತ್ರದಲ್ಲಿ, ನಾನು 2 ಕ್ಷೇತ್ರದಲ್ಲಿ ಶಾಸಕ ಆಗಿ ಕೆಲಸ ಮಾಡಿದ್ದೇನೆ. ಒಂದು ಗ್ರಾಮೀಣ ಕ್ಷೇತ್ರ, ಈಗ ಆರೆ ಗ್ರಾಮೀಣ ನಗರ ಕ್ಷೇತ್ರ. ಅಲ್ಲಿ ಯಾವ್ದನ್ನ ಸರ್ಕಾರಿ ಶಾಲೆಗೆ ಹೋದ್ರೆ ನೋಡ್ಬೇಕು, ಇಲ್ಲಿ 2 ರೂಮ್ ಕಟ್ಟಿರ್ತಾರೆ, ಮತ್ ಇನ್ನೊಂದು ರೂಮ್ ಇಲ್ಲಿ ಕಟ್ಟಿರ್ತಾರೆ, ಮತ್ತೊಂದು ರೂಮ್ ತಗೊಂಡೋಗಿ ಅಲ್ಲಿ ಕಟ್ಟಿರ್ತಾರೆ. ಯಾಕ್ರಿ ಹಿಂಗ್ ಮಾಡ್ತೀರಿ ಅಂದ್ರೆ, ಒಂದು ದೂರಾಲೋಚನೆಯ ಪ್ಲಾನ್ ಇಲ್ಲ, ಇಂಟಿಗ್ರೇಟೆಡ್ ಪ್ಲಾನ್ ಇಲ್ಲ. ಇದರಲ್ಲಿ 2 ರೂಮ್ಗೆ ಸ್ಯಾಂಕ್ಷನ್ ಮಾಡ್ತಾರೆ, ನೆಕ್ಸ್ಟ್ ಕಟ್ಟುವಾಗ ಅದರಲ್ಲಿ ಇನ್ನೊಂದು ರೂಮ್ ಸ್ಯಾಂಕ್ಷನ್ ಮಾಡಿದಾಗ ತಗೊಂಡೋಗಿ ಅಲ್ಲಿ ಕಟ್ತಾರೆ. ಹಾಗಾಗಿ ಅಲ್ಲಿ 1 ಎಕರೆ ಜಾಗ ಇದ್ರೂ ಕೂಡ ಮಕ್ಕಳು ಆಟ ಆಡೋದಕ್ಕೆ ಒಂದಿಷ್ಟಗಳ ಜಾಗನೂ ಉಳಿದಿರೋದಿಲ್ಲ. ಯಾಕಂದ್ರೆ ಎಡ್ಡಾದಿಡ್ಡಿ ಶಾಲೆಗಳನ್ನ ಕಟ್ಟಿರ್ತಾರೆ. ಒಂದು ಯೋಜನೆ ಇಲ್ಲ, ಒಂದು ಪ್ಲಾನ್ ಇಲ್ಲ. ಅದಕ್ಕೆ ಇದರಲ್ಲಿ ಏನ್ ಮಾಡಿದ್ದೇವೆ, ಈಗ ನೋಡೋದಕ್ಕೆ ನಿಮ್ಗೆ ಅಲ್ಲಿ 1.5 ಫ್ಲೋರ್ ಕಾಣ್ತದೆ, ಆದ್ರೆ ಇದನ್ನ ಪ್ಲಾನ್ ಹೇಗೆ ಮಾಡಿದೆ ಅಂದ್ರೆ ಪೂರ್ತಿ ರೆಕ್ಟಾಂಗಲ್ ಆಗಿ 4 ಫ್ಲೋರ್ ಕಟ್ಟಬಹುದು. ಸೊ ನಿಮ್ಗೆ ಆಫೀಸ್ ಸ್ಯಾಂಕ್ಷನ್ ಆದಂಗೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾ ಹೋಗ್ಬೋದು. ಆ ರೀತಿ ಪ್ಲಾನ್ ಮಾಡಿ ಇವತ್ತಿಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನ ನಾವು ಸಂಪೂರ್ಣ ಕಟ್ಟಿ ಕೊಡ್ತೇವೆ. ನಾಳೆ ಬಂದಾಗೆ ಸೇಮ್ ಪ್ಲಾನ್ ಅಲ್ಲೇ ಕಂಟಿನ್ಯೂಯೇಷನ್ ಆಗುತ್ತೆ. ಆ ಪ್ಲಾನ್ ಅನ್ನು ಕೂಡ ಬಿಲ್ಡಿಂಗ್ ಅಲ್ಲೇ, ಇಲ್ಲಿ ಆಫೀಸ್ ಅಲ್ಲೇ ಬಿಟ್ಟಿರ್ತೇವೆ. ಸೊ ನಾಳೆ ಯಾರೇ ಬಂದು ಕಟ್ಟಿದ್ರು ಕೂಡ ಇಟ್ ವಿಲ್ ಬಿ ಕಂಟಿನ್ಯೂಯೇಷನ್. ಅದನ್ನ ಒಂದೇ ಡಿಸೈನ್ ಅನ್ನ ಫಾಲೋ ಮಾಡಿ ಮುಂದುವರಿಸುವಂತ ಆ ರೀತಿ ಯೋಚನೆಯನ್ನ ಮಾಡಿ ಈ ಒಂದು ಕಟ್ಟಡಕ್ಕೆ ಮಂಜೂರಾತಿಯನ್ನ ಕೊಟ್ಟು ಇವತ್ತು ಬಹಳ ಸಂತೋಷದಿಂದ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ.
ಇನ್ನು ಉಳಿದ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಈ ಭಾಗದ ಜನ ಇನ್ನೂ ಅನೇಕ ಸಮಸ್ಯೆಗಳು ಇದ್ದಾವೆ. ಅವುಗಳಿಗೂ ಕೂಡ ಪೊನ್ನಣ್ಣ ಅವರು, ಡಾಕ್ಟರ್ ಮಂತರ್ಗೌಡರು, ನಾವು ಎಲ್ಲ ಕೂತ್ಕೊಂಡು ಪರಿಹಾರಗಳನ್ನ ಕೊಡ್ತಕ್ಕಂತಹ ಕೆಲಸವನ್ನ ನಿರಂತರವಾಗಿ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಪಟ್ಟೇದಾರ ಜಮೀನು ವಿಷಯಕ್ಕೂ ಕೂಡ ಏನಾದ್ರೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಬಹಳ ತೀವ್ರವಾದಂತಹ ಪ್ರಯತ್ನ ಅವರ ಒತ್ತಡದಿಂದ, ಅವರಿಬ್ಬರು ಶಾಸಕರ ಒತ್ತಡದಿಂದ ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಪ್ರಾಮಾಣಿಕವಾಗಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ C&D ಕ್ಲಾಸ್ ಲ್ಯಾಂಡ್ ವಿಷಯನೂ ಕೂಡ ಅವರು ಇಬ್ರು ಶಾಸಕರು ಬಂದು ಇದನ್ನ ಹೈಕೋರ್ಟ್ ಅಲ್ಲಿ ನೀವು ಫೈಟ್ ಮಾಡಬೇಕು ಅಂತ ಹೇಳಿದಾಗ ನಾವು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ದೇವೆ. ಆದ್ರೆ ದುರಾದೃಷ್ಟವಶಾತ್ ಹೈಕೋರ್ಟ್ ನಲ್ಲಿ ನಮ್ಮ ವಿರುದ್ಧವಾಗಿ ಆದೇಶ ಬಂದಿದೆ. ಈಗಾಗಲೇ ನಾವು ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಅನ್ನ ಹಾಕ್ಲಿಕ್ಕೆ, SLP ಹಾಕ್ಲಿಕ್ಕೆ ಮಂಜೂರಾತಿಯನ್ನ ಈಗಾಗಲೇ ಕೊಟ್ಟಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ರೈತರ ಪರವಾಗಿ ಒಂದು SLP ಅನ್ನ ಹಾಕಿ ಫೈಟ್ ಮಾಡುವಂತ ಕೆಲಸನೂ ಕೂಡ ನಾವು ಮಾಡ್ತೇವೆ. ಅದರಲ್ಲಿ ರೈತರು ಕೂಡ ಇನ್ಕ್ಲೂಡ್ ಆದ್ರೆ ಒಳ್ಳೆಯದು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಹಾಗೂ ಮೂರನೇದು, ಈ ಕೊಡಗು ಜಿಲ್ಲೆಯಲ್ಲಿ 2018ರಿಂದ ಆರಂಭ ಆಗಿ 19, 20 ಈ ಸಾಲಿನಲ್ಲಿ ಸ್ವಲ್ಪ ಭೂಕುಸಿತ ಪ್ರಕರಣಗಳು ಜಾಸ್ತಿಯಾಗಿದ್ವು. ನಾನು ಹೋದ ವರ್ಷ ಇಲ್ಲಿಗೆ ಬಂದಾಗ ಇಬ್ಬರು ಶಾಸಕರು ಸಹ ನಮ್ಗೆ ಭೂಕುಸಿತ ಸಮಸ್ಯೆಗೆ ಏನಾದ್ರೂ ನೀವು ಪರಿಹಾರ ಕೊಡಬೇಕು ಅಂತ ಹೇಳಿದ ಮೇಲೆ ಈಗ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸುಮಾರು 60 ಕೋಟಿ ರೂಪಾಯಿಯಷ್ಟು ಭೂಕುಸಿತ ತಡೆಗಟ್ಟುವಂತಹ ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಮಾಡಿಕೊಟ್ಟಿದ್ದೇವೆ. ಈ ವರ್ಷ ಈಗ ಸದ್ಯದಲ್ಲೇ ಅದನ್ನ ಕೆಲಸ ಆರಂಭ ಮಾಡಲಿಕ್ಕೂ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಒಂದು 60 ಕೋಟಿ ರೂಪಾಯಿ ಭೂಕುಸಿತ ಆಗುವಂತ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ತಡೆಗಟ್ಟುವಂತಹ ಕಾಮಗಾರಿಗಳನ್ನ ಕೈಗೊಳ್ತಕ್ಕಂತ ಅದಕ್ಕೆ. ಮತ್ತು C&D ಕ್ಲಾಸ್ ಲ್ಯಾಂಡ್ ವಿಷಯದಲ್ಲಿ ಮಾನ್ಯ ಪೊನ್ನಣ್ಣ ಅವರು ಹಾಗೂ ಡಾಕ್ಟರ್ ಮಂತರ್ಗೌಡರು ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನ ಮಾಡಬೇಕು ಅಂತ ನಮಗೆ ಮನವಿಯನ್ನ ಕೊಟ್ಟಿದ್ರು. ತಜ್ಞರ ಸಮಿತಿಯನ್ನ ಮಾಡ್ಲಿಕ್ಕೂ ಕೂಡ ನಾನು ಮಂಜೂರಾತಿಯನ್ನ ಕೊಟ್ಟಿದ್ದೇನೆ. ಬಹುಶಃ 1-2 ದಿನದಲ್ಲಿ ತಜ್ಞರ ಸಮಿತಿಯ ಆದೇಶನೂ ಕೂಡ ಹೊರಗಡೆ ಬರುತ್ತದೆ. ಸೊ ತಜ್ಞರ ಅವರು ಕೆಲವರು ತಜ್ಞರನ್ನ ಸಲಹೆ ಕೊಟ್ಟಿದ್ದಾರೆ. ಅವರನ್ನ ಒಂದು ಸಮಿತಿ ಮಾಡಿ ಹೇಗೆ ಈ C&D ಕ್ಲಾಸ್ ಲ್ಯಾಂಡ್ ಇಶ್ಯೂ ಹೇಗೆ ಸಮಸ್ಯೆಗೆ ಪರಿಹಾರ ಹುಡುಕಬಹುದು ಅಂತೇಳಿ ತಜ್ಞರಿಂದ ವರದಿಯನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೇವೆ. ಇಷ್ಟು ವಿಷಯಗಳು ತಮ್ಮ ಗಮನಕ್ಕೆ ತರುತ್ತಾ, ಇದು ಏನಾದ್ರೂ ಇವತ್ತು ಕಚೇರಿ ಆಗಿದೆ ಅಂತ ಹೇಳಿದ್ರೆ ಪೊನ್ನಣ್ಣ ಅವರ ಪ್ರಯತ್ನದಿಂದ ಆಗಿದೆ ಅನ್ನೋದನ್ನ, ಯಾಕಂದ್ರೆ ಸುಮಾರು ನಂಗೆ ಸರ್ಕಾರ ಬಂದದಿಂದ ಆರಂಭ ಮಾಡಿ ಮಂಜೂರು ಆಗೋವರೆಗೂ ಕೂಡ ಒಂದು 10-15 ಬಾರಿ ನನ್ಗೆ ಮಾತಾಡಿರ್ಬೋದು ಅವರು, ನಮ್ದು ಆಗ್ಲಿಲ್ಲ ಅಂತ. ಕೊನೆಗೆ ಇವರು ಬಿಡೋದಿಲ್ಲ ಅಂತ ಹೇಳಿ ಹೋಗ್ಲಿ ಮಾಡಿಕೊಟ್ಬಿಡೋಣ ಅಂತ ನಾವು ಮಾಡಿಕೊಡ್ಬೇಕಾಗಿ ಬಂದಂತಹ ಪರಿಸ್ಥಿತಿ. ಅವರು ಅಷ್ಟು ನನ್ನ ಮೇಲೆ ಒತ್ತಡವನ್ನ ತಂದು ಇದನ್ನ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಯಾಕಂದ್ರೆ ಈ ಬಾರಿ ಈ ಜಿಲ್ಲೆಯಲ್ಲಿ ಒಂದು ಕಡೆ ಪೊನ್ನಣ್ಣ ಅವರು, ಮತ್ತೊಂದು ಕಡೆ ಮಂತರ್ಗೌಡರು ಬಹಳ ಸಕ್ರಿಯವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ. ಜನನು ಕೂಡ ಅವರನ್ನ ನಂಬಿ ಅವರಿಗೆ ಅವಕಾಶ ಕೊಟ್ಟಿರುವಾಗ ಜನ ನಂಬಿಕೆ ಉಳಿಸ್ಕೊಳ್ಬೇಕು ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿರುವಂತ ನಮ್ಮಂತವ್ರು ಅವರಿಗೆ ಸಹಕಾರಿಯಾಗಿ ಕೆಲಸ ಮಾಡ್ಬೇಕು. ನಾವು ಸಹಕಾರ ಕೊಟ್ರೆ ಅವರು, ಇಲ್ಲ ಅಂದ್ರೆ ಅವರು ಪ್ರಯತ್ನ ಮಾಡಿ ನಾವು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಜನ ಅವ್ರ ಮೇಲೆ ನಂಬಿಕೆ ಕಳ್ಕೊಳ್ಳುವಂತದ್ದು ಆಗಬಾರದು ಅನ್ನೋ ಕಾರಣಕ್ಕೆ ಜನ ಏನು ಅವರ ಮೇಲೆ ನಂಬಿಕೆ ಇಟ್ಟು ಅವಕಾಶ ಕೊಟ್ಟಿದ್ದಾರೆ, ಆ ಜನರ ನಂಬಿಕೆ ಉಳಿಸ್ಲಿಕ್ಕೆ ನಾವುಗಳು ಕೂಡ ಸಹಕಾರ ಮಾಡಬೇಕು ಅನ್ನೋ ಕಾರಣದಿಂದ ಅವರ ಪ್ರಯತ್ನಕ್ಕೆ ನಾವು ಸ್ವಲ್ಪ ಕೈ ಜೋಡಿಸಿದ್ದೇವೆ ಅಷ್ಟೇ ಈ ವಿಷಯದಲ್ಲಿ. ಹಾಗಾಗಿ ಇನ್ನು ಯಾವುದೇ ಈ ರೀತಿಯ ಕೆಲಸ ಕಾರ್ಯಗಳು ಇದ್ದರೂ ಸಹ ಅವರ ಜೊತೆಗೆ ನಾವು ಇರ್ತೇವೆ. ನಮ್ಮ ಕಡೆಯಿಂದ ಏನು ಸರ್ಕಾರದಲ್ಲಿ ಇಟ್ಕೊಂಡು ಸಹಾಯ ಮಾಡಲಿಕ್ಕೆ ಸಾಧ್ಯ ಅವರ ಪ್ರಯತ್ನಗಳಿಗೆ ನಾವು ಸದಾ ಅವರಿಗೆ ಬೆಂಬಲವಾಗಿ ನಿಲ್ತೇವೆ. ಬಹಳ ಪೊನ್ನಣ್ಣ ಅವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂತ ಶಾಸಕರು. ಅವರು ಮೊದಲನೇ ಬಾರಿ ಈಗ ಶಾಸಕರಾಗಿದ್ದಾರೆ. ನಾನು ಒಂದು ಕಾಲದಲ್ಲಿ ಮೊದಲನೇ ಬಾರಿ ಶಾಸಕ ಆಗಿದ್ದಂತ. ಆದ್ರೆ ನಾನು ಮೊದಲನೇ ಬಾರಿ ಶಾಸಕ ಆಗಿದ್ದಕ್ಕೆ ನನ್ನ ಕೆಲಸಕ್ಕೆ ಮತ್ತು ಅವರ ಕೆಲಸಕ್ಕೆ ಹೋಲಿಕೆ ಮಾಡಿದ್ರೆ ಹೋಲಿಕೆನೇ ಇಲ್ಲ ಅಂತ ಹೇಳ್ಬಹುದು. ನಾನು ಮೊದಲನೇ ಬಾರಿ ಶಾಸಕನಾಗಿ ಏನ್ ಕೆಲಸ ಮಾಡಿದ್ದೆ ಅದಕ್ಕಿಂತ 100 ಪಟ್ಟು ಹೆಚ್ಚು ಒಳ್ಳೆ ಕೆಲಸವನ್ನ ಪೊನ್ನಣ್ಣವರು ಮಾಡ್ತಾ ಇದ್ದಾರೆ. ಮತ್ತು ಅಷ್ಟೇ ವಿಷಯವನ್ನ ತಿಳ್ಕೊಂಡಿರುವಂತವರು ಕೂಡ ಹೌದು. ಯಾಕಂದ್ರೆ ಕಾನೂನು ಬೆಂಗಳೂರಿನಲ್ಲಿ ಹೆಸರಾಂತ ವಕೀಲರು ಆಗಿದ್ದಾರೆ. ಅದರ ಜೊತೆಗೆ ಬಹಳ ಒಂದು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನ ಕೊಡ್ತಕ್ಕಂತಹ
ಒಂದು ಜ್ಞಾನವನ್ನು ಕೂಡ ಹೊಂದಿರತಕ್ಕಂಥವ್ರು. ಸೊ ನಮ್ಮ ಪಕ್ಷಕ್ಕೆ ಒಂದು ಆಸ್ತಿ ಅಂತ ಹೇಳಬಹುದು. ಆ ರೀತಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಾನು ಬಹಳ ಸಂತೋಷದಿಂದ, ಯಾಕಂದ್ರೆ ನಿಮ್ಮ ಶಾಸಕರಾಗಿ ಅದು ನನಗೆ ಸಂತೋಷದ ವಿಷಯ. ಅಂತವರು ನಿಮ್ಮ ಶಾಸಕರಾಗಿದ್ದಾರೆ ಅಂತಕ್ಕಂಥದ್ದು, ಅವರಿಗೆ ನಾವು ಕೂಡ ಬೆಂಬಲವಾಗಿ ಇರ್ತೇವೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ, ನಿಮ್ಮ ಸಹಕಾರನೂ ಕೂಡ ಅವರ ಜೊತೆಗೆ ಇರಲಿ ಅಂತ ಆಶಿಸುತ್ತಾ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.